ನಮಸ್ಕಾರ ವೀಕ್ಷಕರೇ. ಸುಂದರ ತ್ವಚೆಗೆ ಹಲವಾರು ಪ್ರಶಂಸೆಗಳು ದೊರೆಯುತ್ತದೆ. ಆದರೆ ಸುಂದರ ತ್ವಚೆ ನಿಮ್ಮದಾಗಿಸಿಕೊಳ್ಳಲು ನಿಮ್ಮ ಚರ್ಮದ ಸೂಕ್ತ ಆರೈಕೆ ಅವಶ್ಯಕ. ಪ್ರತಿನಿತ್ಯ ಸ್ನಾನ ಮಾಡಲೇಬೇಕು ಮತ್ತು ಸ್ನಾನದ ನಂತರ ನಿಮ್ಮ ಕಂಕುಳದಲ್ಲಿ, ಬೆನ್ನಿಗೆ ಮತ್ತು ಸ್ತನಗಳ ಕೆಳಗಡೆ ಪೌಡರ್ ಹಾಕಿಕೊಳ್ಳಿ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿಯಾದರೂ ಸ್ನಾನ ಮಾಡಿರಿ ಮತ್ತು 4-5 ಬಾರಿಯಾದರೂ ಮುಖ ತೊಳೆಯಬೇಕು. ಬಿಸಿಲಿನಲ್ಲಿ ಓಡಾಡುವಾಗ ತಲೆಗೆ ಸ್ಕಾರ್ಪ್ ಇಲ್ಲವೇ ಛತ್ರಿಯ ಸುರಕ್ಷೆ ಪಡೆಯಬೇಕು. ಜೊತೆಗೆ ದೇಹಕ್ಕೆ ಸನ್ಸ್ಕ್ರೀನ್ ಲೋಷನ್ ಲೇಪಿಸಬೇಕು. ಮುಖಕ್ಕೂ ಕೂಡ ಸನ್ಸ್ಕ್ರೀನ್ ಲೋಷನ್ ಲೇಪಿಸಬೇಕು. ಮಾಲಿನ್ಯದಿಂದ ನಿಮ್ಮ ತ್ವಚೆಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಚರ್ಮದ ಆರೈಕೆ ನೀವು ಮಾಡಿಕೊಳ್ಳಬೇಕು. ಸ್ವಲ್ಪ ತುರಿಕೆ ಕೆಂಪು ಆಗುವುದು, ಪ್ಯಾಚ್ಗಳು ಆದರೆ ತಕ್ಷಣವೇ ಚರ್ಮರೋಗ ತಜ್ಞರನ್ನು ಭೇಟಿ ನೀಡಿರಿ. ಯಾಕೆಂದರೆ ಚಿಕ್ಕದಿರುವಾಗಲೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು. ಚಳಿಗಾಲದಲ್ಲಿ ಚರ್ಮ ಒಣಗಿ ತೇವಾಂಶ ಕಳೆದುಕೊಳ್ಳುತ್ತದೆ. ಅದಕ್ಕೆ ನೀವು ವ್ಯಾಸ್ಲಿನ್ನಿಂದ ಪ್ರತಿ ರಾತ್ರಿ ಮಸಾಜ್ ಮಾಡಿರಿ. ಇಲ್ಲವೇ ಹಾಲಿನ ಕೆನೆಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆ ನಂತರ ಸ್ನಾನ ಮಾಡುವುದರಿಂದ ನಿಮ್ಮ ಒಣಗಿದ ಚರ್ಮ ಮೃದುವಾಗುತ್ತದೆ. ಈ ರೀತಿಯ ಮಸಾಜ್ ವಾರಕ್ಕೆ 1 ಬಾರಿಯಾದರೂ ಮಾಡಬೇಕು. ಚರ್ಮದ ಮೇಲೆ ಚಿಕ್ಕ ಗಾಯಗಳ ತರಹ ಆದಲ್ಲಿ ಅದಕ್ಕೆ ಆಲೂಗಡ್ಡೆ ರಸ ಲೇಪಿಸಿರಿ. ಹೆಣ್ಣು ಮಕ್ಕಳು ವಾರಕ್ಕೆ 1 ಬಾರಿಯಾದರೂ ತಮ್ಮ ಮುಖ ಮತ್ತು ಕತ್ತಿನ ಭಾಗಗಳನ್ನು ಕ್ಲೀನ್ ಮಾಡಬೇಕು ಮತ್ತು 15 ದಿನಗಳಿಗೊಮ್ಮೆಯಾದರೂ ನಿಮ್ಮ ಚರ್ಮಕ್ಕೆ ಸೂಕ್ತವಾದಂತಹ ಯಾವುದಾದರೂ ಪ್ಯಾಕ್ ಹಾಕಬೇಕು. ಇದರಿಂದ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಬಹುದು. ವ್ಯಾಸ್ಲಿನ್ ಮತ್ತು ಗ್ಲಿಸರಿನ್ 2 ಸಮ ಪ್ರಮಾಣದಲ್ಲಿ ಬೆರೆಸಿ ಕೈಕಾಲುಗಳಿಗೆ ಲೇಪಿಸಿದರೆ ಅವುಗಳು ಒಣಗುವುದನ್ನು ತಡೆಗಟ್ಟಬಹುದು. ಮೃದುವಾದ ಕೈಕಾಲುಗಳಿಗೆ ಸಕ್ಕರೆ ಮತ್ತು ಆಲಿವ್ ಆಯಿಲ್ನ ಮಿಶ್ರಣವನ್ನು ಲೇಪಿಸಿ 5-10 ನಿಮಿಷದ ನಂತರ ತೊಳೆದುಕೊಳ್ಳಿ. ಗ್ಲಿಸರಿನ್ ಜೊತೆ ಗುಲಾಬಿ ಜಲ ಬೆರೆಸಿ ಚರ್ಮಕ್ಕೆ ಲೇಪಿಸಿದರೆ ಚರ್ಮದೊಳಗಿನ ಧೂಳು ತೆಗೆಯುತ್ತದೆ. ಗುಲಾಬಿಯಂತಹ ಬಣ್ಣದ ಮತ್ತು ಮೃದು ತ್ವಚೆಗಾಗಿ ಗುಲಾಬಿ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದಕ್ಕೆ ಹಾಲು ಸೇರಿಸಿ ರುಬ್ಬಿಕೊಳ್ಳಿ. ಅದರಲ್ಲಿ ಕಡಲೆಬೇಳೆ ಹಿಟ್ಟು 1 ಟೇಬಲ್ ಚಮಚ ಬೆರೆಸಿ ಕೈಕಾಲು ಮತ್ತು ಮುಖಕ್ಕೆ ಲೇಪಿಸಿ ಒಣಗಿದ ನಂತರ ತೊಳೆದುಕೊಳ್ಳಿ. ಮನೆಯಲ್ಲಿ ಸ್ಕ್ರಬ್ ಅನ್ನು ಈ ರೀತಿ ಮಾಡಬಹುದು. ಆರೆಂಜ್ ಪೀಲ್ ಪೌಡರ್, ಸ್ಯಾಂಡಲ್ವುಡ್ ಪೌಡರ್, ಮುಲ್ತಾನಿ ಮಿಟ್ಟಿ 2 ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ಕ್ರಬ್ ತರಹ ಉಪಯೋಗಿಸಿದರೆ ಡೆಡ್ ಸ್ಕಿನ್ ತೆಗೆಯಬಹುದು. ಬಿಸಿಲಿನಿಂದ ಆದ ಕಪ್ಪು ತೆಗೆಯಲು ಗ್ಲಿಸರಿನ್ ಮತ್ತು ಸಕ್ಕರೆ, ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಸಾಜ್ ಮಾಡಿರಿ. ಇದು ಟ್ಯಾನ್ ತೆಗೆಯಲು ಪರಿಣಾಮಕಾರಿ. ಅಕ್ಕಿ ಹಿಟ್ಟು ಒಳ್ಳೆಯ ಸ್ಕ್ರಬ್. ಚೈನಾದ ಜನರು ಮುಖಕ್ಕೆ ಅಕ್ಕಿ ಹಿಟ್ಟನ್ನು ಪೇಸ್ಟ್ ತರಹ ಮಾಡಿ ಪ್ಯಾಕ್ ಹಾಕಿಕೊಳ್ಳುತ್ತಾರೆ. ಅಕ್ಕಿ ಹಿಟ್ಟು ಮೊಸರು ಕಲಸಿ ಸ್ಕ್ರಬ್ ತರಹ ಬಳಸಬಹುದು. 1 ಚಮಚ ಗೋಧಿ ಹಿಟ್ಟು, 2 ಚಮಚ ಕಡಲೆಬೇಳೆ, ಹಸಿ ಹಾಲು, 4 ಹನಿ ನಿಂಬೆ ರಸ, 1 ಟೀ ಚಮಚ ಜೇನುತುಪ್ಪ, 4 ಹನಿ ನಿಂಬೆ ರಸ, 1 ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ತರಹ ಮಾಡಿ ವಾರಕ್ಕೆ 1 ಬಾರಿಯಾದರೂ ಉಪಯೋಗಿಸಿದರೆ ಚರ್ಮದ ಕಾಂತಿ ಹೆಚ್ಚುತ್ತದೆ. ಚರ್ಮದ ಕಪ್ಪು ತೆಗೆಯಲು ಆಲಿವ್ ಆಯಿಲ್ ಮತ್ತು ವಿನೆಗರ್ ಸಮ ಪ್ರಮಾಣದಲ್ಲಿ ಬೆರೆಸಿ ಟ್ಯಾನ್ ಆಗಿರುವ ಜಾಗಕ್ಕೆ ಲೇಪಿಸಿದರೆ ತುಂಬ ಒಳ್ಳೆಯದು. ಪ್ರತಿಯೊಂದು ಹಣ್ಣು ಒಳ್ಳೆಯದು. ಎಲ್ಲ ಹಣ್ಣುಗಳಲ್ಲಿ ಒಂದಲ್ಲ ಒಂದು ಅಂಶ ಇರುತ್ತದೆ. ಹೀಗೆ ನೀವು ಆ್ಯಪಲ್, ಕಿತ್ತಳೆ, ಸ್ಟ್ರಾಬೆರಿ, ಬಾಳೆಹಣ್ಣು ಇವುಗಳಿಂದ ಮುಖಕ್ಕೆ ಉಜ್ಜಿದರೆ ಇದರ ಜ್ಯೂಸ್ನಿಂದ ಮಸಾಜ್ ಮಾಡಿದಾಗ ಚರ್ಮದ ಕಾಂತಿ ಇಮ್ಮಡಿಯಾಗುತ್ತದೆ. ಸ್ವಲ್ಪ ನಿಂಬೆ ರಸ, ಗಂಧದ ಪುಡಿ, ಸೌತೆಕಾಯಿ ರಸ ಮತ್ತು ಎಳ್ಳೆನೀರು ಬೆರೆಸಿ ಪ್ಯಾಕ್ ಹಾಕಿದರೆ ಚರ್ಮ ಜೋತು ಬೀಳುವುದನ್ನು ತಡೆಗಟ್ಟಬಹುದು. ಬೇಸಿಗೆಯಲ್ಲಿ ಆಗಾಗ ಸ್ವಲ್ಪ ಉಪ್ಪು ಬೆರೆಸಿದ ನೀರಿನಲ್ಲಿ ಮುಖ ತೊಳೆದರೆ ಎಣ್ಣೆ ಬಸಿಯುವುದು ತಡೆಗಟ್ಟಬಹುದು. ಗಂಧದ ಪುಡಿಗೆ ಗುಲಾಬಿ ಜಲ ಬೆರೆಸಿ ಮುಖ ಮತ್ತು ಕತ್ತುಗಳಿಗೆ ಪ್ಯಾಕ್ ಹಾಕಿಕೊಂಡರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ. ನಿಂಬೆ ಸಿಪ್ಪೆ ಮತ್ತು ಕಿತ್ತಳೆ ಸಿಪ್ಪೆಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಕಡಲೆಬೇಳೆ ಹಿಟ್ಟು ಸೇರಿಸಿ ಮುಖಕ್ಕೆ ಪ್ಯಾಕ್ ಹಾಕಿದರೆ ಮುಖದ ಮೇಲಿನ ಕಳೆಗಳು ಮಾಯವಾಗುತ್ತದೆ. ಹಣ್ಣಾಗಿರುವ ಬಾಳೆಹಣ್ಣು ಚೆನ್ನಾಗಿ ಮೆತ್ತಗೆ ಮಾಡಿ ಅದಕ್ಕೆ ಜೇನುತುಪ್ಪ, ಮೊಸರು ಕಲಸಿ ಮುಖಕ್ಕೆ ಹಚ್ಚಿದರೆ ಕಪ್ಪುತನ ಹೋಗುತ್ತದೆ. ನಿಂಬೆ ರಸ ಮತ್ತು ಮಜ್ಜಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮೊಡವೆ ಕಳೆಗಳು ದೂರವಾಗುತ್ತದೆ. ಸ್ಟ್ರಾಬೆರಿಯನ್ನು ಉಪ್ಪು ನೀರಿನಲ್ಲಿ ನೆನೆಸಿ ನೀರು ಬಸಿದು ಹಾಲಿನಲ್ಲಿ ಸ್ಟ್ರಾಬೆರಿ ಮಸೆದು ಮುಖಕ್ಕೆ ಪ್ಯಾಕ್ ತರಹ ಹಾಕಿಕೊಳ್ಳಿ. ಕೈಕಾಲುಗಳಿಗೂ ಹಾಕಿದರೂ ಒಳ್ಳೆಯದು. ಒಣಗಿದ ನಂತರ ತೊಳೆದುಕೊಳ್ಳಿ. ಇದರಿಂದ ನೈಸರ್ಗಿಕ ಹೊಳಪು ದೊರೆಯುತ್ತದೆ.
ಪ್ರತಿದಿನ ಕೈಕಾಲುಗಳನ್ನು ನಿಂಬೆ ತೊಗಟಿನಿಂದ ತಿಕ್ಕಿಕೊಳ್ಳಬೇಕು. ಇದರಿಂದ ಒಣಗಿದ ಮತ್ತು ಜೀವಸತ್ವ ಇರದೇ ಇರುವಂತಹ ಕಣಗಳನ್ನು ತೆಗೆಯಬಹುದು. ಮುಖ್ಯವಾಗಿ ಮೊಣಕೈಗಳಿಗೆ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಮತ್ತು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ.